ಸ್ನೇಹಿತರೆ, ಒಂದು ಹೊಳೆ ಪಕ್ಕ ಅಥವಾ ಡ್ಯಾಮ್ ಪಕ್ಕ ಕೇಳ್ತಿರೋ ಒಳ್ಳೆ ಪ್ರಾಪರ್ಟಿ ಬಂದಿದೆ ನೋಡಿ. ಇದು ಡ್ಯಾಮ್. ಈ ಡ್ಯಾಮ್ಗೆ ಅಟ್ಯಾಚ್ ಆಗಿರೋಂಥ ಜಾಗ. ಹೀಗೆ ಡಾಂಬರ್ ರೋಡ್ ಹಚ್ಚಾಯ್ತು. ಫುಲ್ ಡ್ಯಾಮ್ ನೋಡಿ. ಡ್ಯಾಮ್ಗೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿ. ಸುತ್ತ ಫೆನ್ಸಿಂಗ್ ಆಗಿದೆ. ಎಲ್ಲ ಕರೆಕ್ಟಾಗಿ ಎದ್ಬಸ್ ಮಾಡಿ ಫೆನ್ಸಿಂಗ್ ಮಾಡಿ ಎಲ್ಲ ಮಾಡವ್ರೆ. ಪರ್ಚೇಸ್ ಪ್ರಾಪರ್ಟಿ. ನಿಮ್ಗೆ ಎಂಥ ಮಳೆ ಹೋದ್ರೆ ಮೇಲಕ್ಕೆ ನೀರುತ್ತಲ್ಲ. ಕೆಳಗಡೆ ಟ್ರಸ್ ಗೇಟ್ ಇದ್ದಾರೆ, ಅದನ್ನು ಓಪನ್ ಮಾಡ್ತಾರೆ ನೋಡಿ. ಕಾಣಿಸ್ತಿದೆಯಲ್ಲ, ಅದು ಗೇಟ್ ಓಪನ್ ಮಾಡಿಬಿಡ್ತಾರೆ. ಇಲ್ಲಿ ಮೇಕತ್ತು ನೀರುತ್ತಲ್ಲ. ಜಾಗ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ನೋಡಿ. 3 ಎಕರೆ 12 ಕುಂಟೆ ಬಂದಿರುವಂಥ ಜಾಗ. ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ. 80 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಸೂಪರ್ ಇದೆ ಜಾಗ ಮಾತ್ರ. ಅಂದರೆ ಬಾಕ್ಸ್ ಸ್ಕ್ವೇರ್ ಆಗಿಲ್ಲ ಇದು. ವಾಸ್ತುಗೇನು ತೊಂದರೆ ಇಲ್ಲ. ಈ ಕಡೆ ದೇವ್ರ ಮೂಲ, ಆ ಕಡೆ ಕುಬೇರ ಮೂಲ ಬೆಳೆದೈತೆ, ದೇವ್ರ ಮೂಲನೂ ಬೆಳೆದೈತೆ. ಸ್ಕ್ವೇರ್ ಆಗಿಲ್ಲ ನೋಡಿ. ತೆಂಗಿನ ಮರ ಎಲ್ಲ ಈ ಪ್ರಾಪರ್ಟಿಗೆ ಸೇರಿದಂಥದ್ದು. ಹಿಂಗೆ ಹೋಗಿ ಆ ಫೆನ್ಸಿಂಗ್ ಬಂದು ಆ ವಾಲ್ ಕಾಂಪೌಂಡ್ ಇದೆಯಾ, ಆ ವಾಲ್ ಕಾಂಪೌಂಡ್ ಪಕ್ಕ ಹೋಗಿ ಮತ್ತೆ ಅಲ್ಲೊಬ್ರು ನಿಂತಾರಲ್ಲ, ಅಲ್ಲಿ ನಿಮಗೆ ಡಾಂಬರ್ ರೋಡ್ ಬರುತ್ತೆ. ಆ ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಜಾಗ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಇದು ಡ್ಯಾಮ್. ಆ ಡ್ಯಾಮ್ ಹಿಂದೆ ಇರೋಂಥ ಜಾಗ ಸೂಪರ್ ಆಗೈತೆ. ಇದೆಲ್ಲ ಕಾಣಿಸ್ತಿದೆ. ರೋಡ್ ಎಂಟ್ರೆನ್ಸ್ ನಿಮಗೆ ಕಡಿಮೆ ಬರುತ್ತೆ, ಭತ್ತ ಅಗಲ ಬರುತ್ತೆ. ದೇವ್ರ ಮೂಲ ಮತ್ತು ಕುಬೇರ ಮೂಲ ಬೆಳೆದೈತೆ, ಏನು ಸಮಸ್ಯೆ ಇಲ್ಲ ನೋಡಿ. ಫೆನ್ಸಿಂಗ್ ಮಾಡಿ ಎದ್ಬಸ್ ಮಾಡಿ ಕ್ಲಿಯರ್ ಮಾಡೋರು. ಇದೆ ಡ್ಯಾಮ್. ಟ್ರಸ್ ಗೇಟ್ಗಳು ಕಾಣಿಸ್ತಾಯಿದೆ ನಿಮಗೆ. ಅಲ್ಲಿ ಹೊಂಟೋಗ್ಬಿಡುತ್ತೆ ನೀರು, ಯಾವುದೇ ಕಾರಣಕ್ಕೆ ಮೇಕ್ ಬರಲ್ಲ. ಒಂದು 70-80 ತೆಂಗಿದೆ. ಎಲ್ಲ ಇದಾಗ್ಬಿಟ್ಟಾಗ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಸೂಪರ್ ಆಗೈತೆ ಜಾಗ. ಆ ವಾಲ್ ಕಾಂಪೌಂಡ್ ಇದೆಯಲ್ಲ, ಅಲ್ಲಿವರೆಗೆ ಬರುತ್ತೆ, ಅದು ಬೇರೆಯವ್ರದ್ದು. ಅದು ಪಕ್ಕ ಹೋಗುತ್ತೆ, ಹಂಗೆ ಹೋಗಿ ಹೋಯ್ತದೆ, ಚಿಕ್ಕದಾಗುತ್ತೆ. ಹೊಳೆ ಅಟ್ಯಾಚ್.